ಅಗದೂರು ಗ್ರಾಮದಲ್ಲಿ 517ನೇ ಕೆಂಪೇಗೌಡರ ಜಯಂತ್ಯುತ್ಸವವನ್ನು ಇವತ್ತು ಬೆಂಗಳೂರು ಅಂತಹ ಕಟ್ಟಿದಂತಹ ಮಹಾನ್ ನಾಯಕ ಎಲ್ಲ ಗ್ರಾಮಸ್ಥರು ಸೇರಿ ಅದ್ದೂರಿಯಾಗಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಇವತ್ತು ವಿಶ್ವ ದರ್ಜೆಯ ನಗರ ಅಂತ ಹೇಳಿ ಏನಾದ್ರೂ ಆ ಒಂದು ಪ್ರಶಂಸೆಗೆ ಪಾತ್ರವಾಗಿದೆ ಅಂದ್ರೆ ಅಂದು ದೂರದೃಷ್ಟಿಯಲ್ಲಿದ್ದಂತಹ ನಾಯಕರಾಗಿದ್ದಂತಹ ನಾಡಪ್ರಭು ಕೆಂಪೇಗೌಡರ ಕೊಡುಗೆ ಅಪಾರವಾದಂತೂ. ಅವರ ದೂರದೃಷ್ಟಿಯಿಂದ ಇವತ್ತು ವಿಶ್ವ ದರ್ಜೆಯಲ್ಲಿ ಬೆಂಗಳೂರು ಗುರುತಿಸಲ್ಪಡ್ತಿದೆ. ಬೆಂಗಳೂರು ಇದೊಂದು IT-BT ಸಿಟಿ, ಬೆಂಗಳೂರು ಗಾರ್ಡನ್ ಸಿಟಿ, ಬೆಂಗಳೂರು ಇದೊಂದು ಕ್ಲೀನ್ ಸಿಟಿ ಅಂತೆಲ್ಲ ಖ್ಯಾತಿ ಗಳಿಸಲು ಅಂದಿನ ನಾಡಪ್ರಭು ಕೆಂಪೇಗೌಡ್ರೆ ಸಾಕ್ಷಿ ಅಥವಾ ಅವರ ದೂರದೃಷ್ಟಿ ಪ್ರತಿಫಲದಿಂದ ಇವತ್ತು ಬೆಂಗಳೂರು ಸುಂದರ ನಗರಿಯಾಗಿದೆ. ಅಂತಹ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನ ನಾಡಿನಾದ್ಯಂತ ಎಲ್ಲೆಡೆಯೂ ಕೂಡ ಆಚರಿಸಲಾಗುತ್ತಿದೆ. ಇನ್ನು ಬೆಂಗಳೂರಿನ ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅಗದೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಕೆಂಪೇಗೌಡರ ಈ ಒಂದು ಸಮುದಾಯದ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಅಗದೂರಿನ ಸುತ್ತಮುತ್ತಲಿನ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು. ಹಾಗೆಯೇ ಕೆಂಪೇಗೌಡರ ಜಯಂತಿ ಅಂಗವಾಗಿ ಪ್ರಸಾದದ ವಿನಿಯೋಗ ಕಾರ್ಯಕ್ರಮ, ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹಾಗೂ ನಾಡಪ್ರಭು ಕೆಂಪೇಗೌಡರು ಮಾಡಿದಂತಹ ಆ ಒಂದು ಮಹತ್ ಕಾರ್ಯಗಳ ಬಗ್ಗೆ ಎಲ್ಲರಿಗೂ ಕೂಡ ತಿಳಿಸುವಂತ ವಿಷಯವನ್ನು ಕೂಡ ಇಲ್ಲಿನ ನಾಡಪ್ರಭು ಕೆಂಪೇಗೌಡರ ಆ ಒಂದು ಸಮುದಾಯದವರ ವತಿಯಿಂದ ಆಯೋಜನೆಗೊಂಡಿತ್ತು. ಇವತ್ತು ಬೆಂಗಳೂರನ್ನ ನಾವು IT-BT ಸಿಟಿ ಅಂತಷ್ಟೇ ಕರೆಯೋದಿಲ್ಲ. ಒಂದು ಕಾಲದಲ್ಲಿ ಇದು ಕೆರೆಗಳ ನಗರಿಯಾಗಿತ್ತು. ಇವತ್ತು ಭೂಗಳ್ಳರು, ರಿಯಲ್ ಎಸ್ಟೇಟ್ ಮಾಫಿಯಾದವರು ಅಥವಾ ಒತ್ತುವರಿದಾರರು ಇವತ್ತು ಬೆಂಗಳೂರಿನ ಕೆರೆಗಳನ್ನ ನುಂಗಿ ಹಾಕಿದ್ದಾರೆ. ಅದನ್ನ ಮರುಸ್ಥಾಪನೆಯನ್ನ ಮಾಡುವಂತಹ ಆ ಒಂದು ದೀಕ್ಷೆಯನ್ನ ನಾವು ತೊಡಬೇಕಾಗಿದೆ. ಇನ್ನು ಅಗದೂರಿನಲ್ಲಿ ನಡೆದಂತಹ ಈ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಹೌದು, ಹೀಗೆ ನಾಡಪ್ರಭು ಕೆಂಪೇಗೌಡರ ಶಲ್ಯಗಳನ್ನು ತೊಟ್ಟಂತಹ ಈ ಎಲ್ಲ ನಾಡಪ್ರಭುವಿನ ಅಭಿಮಾನಿಗಳು ಅವರ ಭಾವಚಿತ್ರವನ್ನು ಹಿಡಿದು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಅವರಿಗೆ ವಂದನೆಗಳನ್ನು ತಿಳಿಸಿದ ಮತ್ತಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಅಗದೂರು ಗ್ರಾಮದಲ್ಲಿ 517ನೇ ಕೆಂಪೇಗೌಡರ ಜಯಂತ್ಯುತ್ಸವವನ್ನು ವಿಜೃಂಭಣೆಯಿಂದ ಸುತ್ತಮುತ್ತ ಊರುಗಳಿಂದ ಎಲ್ಲರೂ ಬಂದು ಆಚರಣೆ ಮಾಡಿದ್ದಾರೆ, ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಸಾಯಂಕಾಲ ಮೆರವಣಿಗೆ ಇರುತ್ತೆ ಈ ಸುತ್ತಮುತ್ತ ಊರುಗಳಲ್ಲಿ. ಇದು ಮೊದಲನೇ ವರ್ಷದ ಕಾರ್ಯಕ್ರಮ. ಮುಂದಕ್ಕೆ ಇದೇ ತರ ಇನ್ನು ಯಶಸ್ವಿಯಾಗಿ ನಾವು ಎಲ್ಲ ಊರವರೆಲ್ಲ ಸೇರಿ ಒಗ್ಗಟ್ಟಾಗಿ ಮಾಡ್ತೀವಿ. ಅಗದೂರಿನ ವಿನಾಯಕ ನಗರ, ಅಗದೂರು ಕಾಲೋನಿ ಸುತ್ತಮುತ್ತಲಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಿದಂತಹ ಈ ಒಂದು ಕೆಂಪೇಗೌಡರ ಅಭಿಮಾನಿಗಳು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಅಗದೂರು ಗ್ರಾಮದಲ್ಲಿ ಇಂದು ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಹಿರಿಯ ಮುಖಂಡರುಗಳು ಹಾಗೂ ಹಿರಿಯ ಸಹಯೋಗದೊಂದಿಗೆ ಎಲ್ಲ ಗ್ರಾಮಸ್ಥರು ಸೇರಿ ಅದ್ದೂರಿಯಾಗಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವರೊಂದಿಗೆ ಕೆಂಪೇಗೌಡ ಜಯಂತಿಯ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಜಯಂತಿಯ ಶುಭಾಶಯಗಳು. ಇವತ್ತು ಏನು ಅಗದೂರು ವಾರ್ಡಲ್ಲಿ ಮೊದಲನೇ ಬಾರಿ ಕೆಂಪೇಗೌಡ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ. ನಾಡಪ್ರಭು ಕೆಂಪೇಗೌಡರು ಇವತ್ತು ಬೆಂಗಳೂರು ಅಂತಹ ಕಟ್ಟಿದಂತಹ ಮಹಾನ್ ನಾಯಕ. ಬೆಂಗಳೂರು ಒಂದು ಮಾದರಿಯಾಗಿರುವಂತಹ ಒಂದು ಬೆಂಗಳೂರು ಆಗಬೇಕು ಅಂತ ಹೇಳಿ ಸತತ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಏನು ಕೆಂಪೇಗೌಡರನ್ನ ಇವತ್ತು ಸ್ಮರಿಸ್ಕೊಂತಾ ಇರೋದು ಎಲ್ಲರೂ ಸ್ಮರಿಸ್ಕೊಳ್ಬೇಕಂತಹ ಮಹಾನ್ ವ್ಯಕ್ತಿ ಅಂತಾನೆ ಹೇಳ್ಬೋದು. ಇವತ್ತು ನಾವು ಎಲ್ಲಾ ಮೂಲಭೂತ ಸೌಕರ್ಯಗಳಿಂದ ನಾವೇನು ತಗೊಂತಾ ಇದೀವಿ ಇದು ಅವರ ಪರಿಶ್ರಮನೇ ಅಂತಾನೆ ಹೇಳ್ಬೋದು. ಕೆಂಪೇಗೌಡರಿಗೆ ಕೇವಲ ನಾವು ಈ ರೀತಿಯಾಗಿ ಪುಷ್ಪಾರ್ಚನೆಯನ್ನ ಮಾಡಿದ್ರು ಅಥವಾ ಮೆರವಣಿಗೆಯನ್ನ ಮಾಡಿದ್ರೆ ಸಾಲದು. ಅವರ ಆದರ್ಶಗಳನ್ನ ಮೈಗೂಡಿಸ್ಕೊಳ್ಬೇಕು. ಅವರು ಹಾಕಿಕೊಟ್ಟಂತಹ ಆ ಒಂದು ಕೆರೆಗಳನ್ನ ಮರುಸ್ಥಾಪಿಸಬೇಕು. ಅವರ ದೂರದೃಷ್ಟಿಯಂತೆ ಈ ಒಂದು ನಗರವನ್ನ ಸ್ವಚ್ಛ ನಗರಿ, ಕೆರೆಗಳ ನಗರಿ ಹಾಗೂ ಹಸಿರು ನಗರಿಯಾಗಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಿರ್ಣಯಗಳನ್ನ ಕೈಗೊಳ್ಳಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.
ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.